ಕಾಶ್ಮೀರಿಂದ ಬೆಂಗಳೂರು ಬಂದೆ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಸತ್ತು ಬದುಕಿನಿ ಅಂತ ಹೇಳಿದ್ರಿ. ಎಷ್ಟು ಅವರ್ಸ್ಗೆ ರೀಚ್ ಆದ್ರಿ ಬೆಂಗಳೂರಿಗೆ ಕಾಶ್ಮೀರಿಂದ? ಅಂಡ್ ಸತ್ತು ಬದುಕಿದೀನಿ ಅಂತ ಏನಕ್ಕೆ ಅನ್ನಿಸ್ತು ಅಂತ? ಕಾಶ್ಮೀರದಿಂದ ಬೆಂಗಳೂರು, ಸೊ ಅನಂತನಾಗ್ ಡಿಸ್ಟ್ರಿಕ್ಟ್, ಜಮ್ಮು ಕಾಶ್ಮೀರದ ಅನಂತನಾಗ್ ಡಿಸ್ಟ್ರಿಕ್ಟ್ ಇಂದ ಚೂರ್ ಮುಂದೆ ಬಂದು ಒಂದು ಬನಿಹಾಳ್ ಅಂತ ಒಂದು ಊರಿದೆ. ಅದನ್ನ ದಾಟ್ತಿದ್ದಂಗೆನೆ NH ಮತ್ತೆ ಮೊದಲನೇ ಈ ಸುರಂಗಗಳು, ಟನಲ್ಗಳು ಓಪನ್ ಆಗಿದೆ, ಶುರುವಾಗತ್ತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ನನಗೆ ಗಿನ್ನಿಸ್ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದಿತ್ತು. ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅನ್ನೋ ನಂಬಿಕೆ ಇದ್ರೂನು ಗಿನ್ನಿಸ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಬೇಸರ ಇತ್ತು. ಆ ಬೇಸರನ ತೆಗಿಯೋಕ್ಕೋಸ್ಕರವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ನಾನು ವಾಪಸ್ ಬರ್ತೀನಿ, ಅದಕ್ಕಿಂತ ಇನ್ನ ವೇಗವಾಗಿ ಬರ್ತೀನಿ ಅಂತ ಹೊರಟು ಬರ್ಬೇಕಾದ್ರೆ ಆ ಬನಿಹಾಳ್ ಅನ್ನೋ ಊರು, ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಟನಲ್ ಇದೆ. ಹತ್ತತ್ರ ನಾನು ಆ ಊರು ದಾಟಬೇಕು ಅನ್ಬೇಕಾದ್ರೆ ಜರೆ ಅಂದ್ರೆ ಈ ಲ್ಯಾಂಡ್ ಸ್ಲೈಡ್ ಆಯ್ತು, ದರೆ ಕುಸಿಯೋದು ಅಂತ ಹೇಳ್ತಾರಲ್ವಾ, ಲ್ಯಾಂಡ್ ಸ್ಲೈಡ್ ಆಗಿ ನಾನು ಇಲ್ಲಿದ್ದೀನಿ ನನ್ನಿಂದ ಒಂದು 100 ಮೀಟರ್ ದೂರದಲ್ಲಿ, ನನ್ನ ಗಾಡಿನೂ ವೇಗದಲ್ಲೇ ಇತ್ತು, 100 ಮೀಟರ್ ದೂರದಲ್ಲಿ ಲ್ಯಾಂಡ್ ಸ್ಲೈಡ್ ಸಿಕ್ಕಾಕೊಂಡ್ವಿ. ತುಂಬಾ ಒಂದಷ್ಟು ಜನ ಎಲ್ಲ ಇದ್ರು. ಆ ಊರು ಆ ಕಡೆಗೂ ಕ್ಲೋಸ್, ಈ ಕಡೆಗೂ ಕ್ಲೋಸ್ ಆಗೋಯ್ತು. 3 ದಿನ ಅಲ್ಲೇ ಉಳ್ಕೊಬೇಕಾಯ್ತು. ಬೇರೆ ಇನ್ಯಾವುದು ಆಯ್ಕೆಗಳ ಅಥವಾ ಆಪ್ಷನ್ ಒಂದು ಇಲ್ಲ ಅಲ್ಲಿ. ಹೆಂಗೆ ಅಂತಂದ್ರೆ ಜಮ್ಮು ಮತ್ತೆ ಈ ಕಡೆಯಿಂದ ಏನಾದ್ರು ವಸ್ತುಗಳು ಬಂದ್ರೇನೆ ಈ ಊರಿಂದ ಮುಂದೆ ಶ್ರೀನಗರ ತನಕ ತಲುಪುತ್ತೆ. NH ಕ್ಲೋಸ್ ಆಗಿದೆ, ಬೇರೆ ದಾರಿಗಳು ಇಲ್ಲ. ಆ ಊರಲ್ಲಿ ಏನ್ ಸಿಗತ್ತೆ ಅದನ್ನೇ ತಿನ್ಬೇಕು. ಆಗ ಸ್ವಲ್ಪ ವ್ಯತ್ಯಾಸ ಆಗಿದ್ರು ನಾನು ಆ ದರೆ ಎಳಿತಾ ಇದೆ, ಈ ಮಣ್ಣು ಜಾರ್ಕೊಂಡ್ ಬರ್ತಾ ಇದೆ ಅಂತಂದಾಗ ಮುಂದೆ ದೊಡ್ಡ ದೊಡ್ಡ ಲಾರಿ ಬಸ್ಸುಗಳನ್ನ ಎಳದ್ ತಳ್ಳುತ್ತೆ. ಅದು ಅದರಲ್ಲಿ ನನ್ನ ಬೈಕ್ ಒಂದು 180-200 kg, ನಾನೊಂದು 60-70 kg, 300 kg ಅದಕ್ಕೆ ದೊಡ್ಡ ತೂಕ ಅಲ್ಲ. ಸೊ ನನ್ನ ಗಾಡಿ ಸಹಿತವಾಗಿ ನನ್ನನ್ನ ಸ್ವಲ್ಪ ಎಳಿತರನೇ ಎಳ್ಕೊಂಡ್ ಬಂತು. ಅಲ್ಲಿ CRPF ಅವರು ಮತ್ತೆ BSF ಅವರು ಪೆಟ್ರೋಲ್ ಮಾಡ್ತಾ ಇರ್ತಾರೆ. ಗೊತ್ತಿಲ್ಲ ಅದೃಷ್ಟನೋ ಅಥವಾ ದೇವರ ಸಂಕಲ್ಪ ಇರುತ್ತೋ ಗೊತ್ತಿಲ್ಲ. ಒಬ್ರು ಅವ್ರ ಹೆಸರು ನಾನು ತಿಳ್ಕೊಳ್ಳೋ ಪ್ರಯತ್ನ ಇಲ್ಲ, ಬಟ್ ಆ ಗಡಿ ಬಿಡಿಯಲ್ಲಿ ಹಂಗೆ ಹೊರಟು ಬಂದೆ. ಅವರು ಗಾಡಿನ ಎಳೆದಿದ್ದಕ್ಕೆ ಅರೌಂಡ್ ಕಾಶ್ಮೀರ ಕಣಿವೆಯಲ್ಲಿ ಬೀಳ್ಬೇಕಾಗಿದ್ದವನು ವಾಪಸ್ ಇವಾಗ ನಿಮ್ ಪಕ್ಕದಲ್ಲಿ ಇದ್ದೀನಿ. ಸೊ ಇದು ಒಂದು ಸತ್ತು ಬದುಕಿರೋ ಒಂದು ಸನ್ನಿವೇಶ. ಗಾಡಿಗೆ ಎಷ್ಟೇ ತಾಕತ್ತಿದ್ರು, ನಮಗೆ ಎಷ್ಟೇ ಮನಸ್ಥಿತಿ ಇದ್ರು, ಪ್ರಕೃತಿಯ ಮುಂದೆ ನಾವ್ ಯಾರೂ ಅಲ್ಲ. ಹೇಳ್ಕೊಂಡು ಹೊಟ್ಟೋ ಬಂದು ಆಲ್ಮೋಸ್ಟ್ ಬರ್ತಾ ಇದ್ದೆ ನಾನು ಜಾರ್ಕೊಂಡು. ಒಂದೊಂದಲ್ಲಿ ಬಚಾವು. ಇನ್ನ ನೀವು ಕೇಳಿದ್ದು ಎಷ್ಟು ಸಮಯಕ್ಕೆ ಬಂದೆ ಅಂತ ಕೇಳಿದ್ರಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಾಡೋಕ್ಕಾಗ್ಲಿಲ್ವ ರೈಡ್ ಅಂತ ಹೇಳಿ ಆ ಕಡೆಯಿಂದ ನನ್ನಲ್ಲಿ ಅಷ್ಟು ಶಕ್ತಿಯನ್ನು ಹಾಕಿದ್ದೆ. ಗಾಡಿನೂ ಮ್ಯಾಕ್ಸಿಮಮ್ ಅದ್ರದ್ದು ಏನು ಸಾಧ್ಯ ಅದ್ರದ್ದು ಪರ್ಫಾರ್ಮೆನ್ಸ್ ಅದನ್ನು ಕೊಡ್ತಾ ಇದೆ ಗಾಡಿ. 29 ಗಂಟೆ 54 ನಿಮಿಷ ಕಾಶ್ಮೀರದಿಂದ ನಾನು ಬೆಂಗಳೂರಿಗೆ ಬಂದಿರೋದು. ಆದ್ರೆ ಅದು ನನ್ನ ರೆಕಾರ್ಡ್ಗೆ ಕ್ವಾಲಿಫೈಡ್ ಆಗಲ್ಲ, ಅದು ಡಿಸ್ಕ್ವಾಲಿಫೈಡ್. ಯಾಕೆ ಅಂತಂದ್ರೆ ನನ್ನ ವೇಗ ಜಾಸ್ತಿ ಆಗಿದೆ. ಓವರ್ ಆಲ್ ನಾವು ಎಷ್ಟು ಕಿಲೋಮೀಟರ್ ಹೋಗ್ತೀವಿ, ಇಷ್ಟು ಕಿಲೋಮೀಟರ್ನ ಎಷ್ಟು ಗಂಟೆಗಳಲ್ಲಿ ತಲುಪಿದೀವಿ ಅನ್ನೋದನ್ನ ಅವರು ನೋಟಿಸ್ ಮಾಡ್ಕೊಂಡು ನಮ್ದು ರೆಕಾರ್ಡ್ ಆಗತ್ತಾ ಆಗಲ್ವಾ ಅಂತ ಹೇಳ್ತಾರೆ. ಕಿಲೋಮೀಟರ್ ಕಡಿಮೆ ಇದೆ, ಅರೌಂಡ್ ಒಂದು 3000 ಕಿಲೋಮೀಟರ್ ಇರ್ಬೋದು. 30 ಗಂಟೆ ಒಳಗಡೆ ನಾನು ರೀಚ್ ಆಗ್ಬಿಟ್ಟಿದ್ದೀನಿ. ಅದು ಎಲ್ಲಿ ನನಗೆ ಚಿತ್ರದುರ್ಗ, ತುಮಕೂರು, ನೆಲಮಂಗಲೆಲ್ಲ ದಾಟಿ ಬರಬೇಕು ಅಂತಂದಾಗ ಹೇಗಿದ್ರು ಸ್ವಲ್ಪ ಟ್ರಾಫಿಕ್ ದಟ್ಟಣೆ ಇದ್ದೇ ಇರತ್ತೆ. ಇದನ್ನ ಸ್ವಲ್ಪ ಕಂಟ್ರೋಲ್ ಲೆಸ್ ಮಾಡ್ಕೊಂಡ್ರೆ 27-28 ಅವರ್ ಅಷ್ಟೇ ನಾನು ಬಂದಿರೋ ಒಟ್ಟು ಪ್ರಯಾಣ. ಹೀಗಾಗಿ ಅದೊಂದು ಡಿಸ್ಕ್ವಾಲಿಫೈಡು. ಒಂದು 30 ಗಂಟೆಗಳಲ್ಲಿ ನಾನು ಕಾಶ್ಮೀರದಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ರೈಡ್ಸ್ ಅನ್ನ ಮಾಡಿದಾರ, ಬ್ಯಾಕ್ ಟು ಬ್ಯಾಕ್ ಅಪಘಾತಗಳಿಂದ ತಪ್ಪಿಸ್ಕೊಂಡು ಬಂದಿದಾರ, ದೇವರ ಒಂದು ಕೃಪೆ ಅಂತಾನೆ ಹೇಳ್ಬಹುದು. ಸೊ ಬೈಕ್ ರೈಡ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ತಗೋಬೇಕಾಗಿರುವಂತಹ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನು ಅಂತ? ಕಂಪ್ಲೀಟ್ ಆಗಿ ರೈಡಿಂಗ್ ಗೇರ್ಸ್ ಮೊದಲನೇದು. ಎರಡನೇದು ನಿಮ್ಗೆ ಆಪತ್ಕಾಲಿಕ ಸಂಖ್ಯೆಗಳು. ನೀವು ಮೊಬೈಲ್ ಅನ್ನ ಲಾಕ್ ಮಾಡಿದ್ರು ಸಹ ಚಿಕ್ಕದಾಗಿ 1 2 3 4 ಅಥವಾ 0 0 0 0 ಯಾರೇ ಆದ್ರೂ ತಕ್ಷಣದಲ್ಲಿ ನಿಮಗೆ ಸ್ಪಂದಿಸೋಕೆ ಆಗೋ ರೀತಿಯಲ್ಲಿ ಪಾಸ್ ಕೀಯನ್ನ ಇಟ್ಕೋಬೇಕು. ಫಸ್ಟ್ ಏಡ್ ಕಿಟ್ ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಇರಲೇಬೇಕು. ಪ್ರಥಮ ಚಿಕಿತ್ಸೆ ಏನೇನ್ ಬೇಕು ನೀವು ಅದನ್ನ ಕ್ಯಾರಿ ಮಾಡಲೇಬೇಕು. ಇನ್ನೊಬ್ರು ಯಾರು ತೊಂದರೆ ಇದೆ ಅಂತ ನೀವು ಕೊಡ್ಲಿಕ್ಕಾಗತ್ತೆ. ನೀವು ನ್ಯಾವಿಗೇಷನ್ ಅನ್ನ ಇನ್ನೊಬ್ರು ಒಂದು 3-4 ಜನ ಹತ್ರ ಶೇರ್ ಮಾಡಿರ್ಲೇಬೇಕು. ನಿಮ್ಮ ನ್ಯಾವಿಗೇಷನ್ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ. ಗುಂಪಲ್ಲಿ ಹೋಗ್ತಾ ಇದ್ರೆ ತುಂಬಾ ಜನ ಇದ್ರೆ ಓಕೆ, ಒಬ್ಬರಾದ್ಮೇಲೆ ಒಬ್ರು ಯಾರಾದ್ರೊಬ್ರು ಮಾಹಿತಿಯನ್ನ ಕೊಡ್ತಾರೆ. ನನ್ನಂಗೆ ಯಾರು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಸೋಲೋ ರೈಡ್ ಅನ್ನೋರು. ಆದಷ್ಟು ಸುರಕ್ಷತಾ ಕ್ರಮಗಳನ್ನ ತಗೊಳ್ಳೋದು ಉತ್ತಮ. ಸೇಫ್ಟಿ ಏನೇನಿದೆ ಎಲ್ಲದನ್ನು ತಗೋಬೇಕು. ಸರಿಯಾಗಿರೋ ಹೆಲ್ಮೆಟ್, ರೈಡಿಂಗ್ ಗೇರ್ಸು, ಮಳೆ ಬರ್ತಂದ್ರೆ ಅದಕ್ಕೆ ರೈನ್ ಕೋಟು ಅಥವಾ ರೈನ್ ಜಾಕೆಟ್, ಏನ್ ಅನುಕೂಲ ಆ ಅನುಕೂಲ ರೀತಿಯಲ್ಲಿ. ಗಾಡಿಯಲ್ಲಿ ಮೊದಲನೇದಾಗಿ ಇಂಜಿನ್ ಆಯಿಲ್, ಕ್ಲಚ್, ಬ್ರೇಕ್, ಎಕ್ಸ್ಟ್ರಾ ಒಂದು ಬ್ರೇಕ್ ಪ್ಯಾಡ್ ಇಟ್ಕೊಂಡ್ರೆ ಒಳ್ಳೇದು. ಹೇಳಕ್ಕಾಗಲ್ಲ, ತುಂಬಾ ಸೌದೋಯ್ತು ಅಂತಂದಾಗ ಕೆಲವೊಂದ್ಸಲ ಕಷ್ಟ ಆಗುತ್ತೆ. ಬ್ರೇಕ್ ಪ್ಯಾಡ್ ಮಸ್ಟ್ ಅಂಡ್ ಶುಡ್. ಪಂಚರ್ ಕಿಟ್ ನಿಮಗೆ ಆಗುತ್ತೆ ಅನ್ನೋ ಹಾಗಿದ್ರೆ ಪಂಚರ್ ಕಿಟ್ ಒಂದು.
ಖುಷಿಗೆ ಬೇಕು ಅಂದ್ರೆ ಫೋಟೋ ಕ್ಯಾಮ್ರಾ ಪ್ರೂಫ್ಗೆ ಓಕೆ ಗೋಪ್ರೋ ಅಥವಾ ಇನ್ಸ್ಟಾ ಎಲ್ಲ ಯೂಸ್ ಮಾಡ್ತಾರೆ. ಮ್ಯಾಕ್ಸ್ ಲೊಕೇಶನ್ ಶೇರು ನಿಮ್ಮ ಸ್ನೇಹಿತರ ಬಳಗ ಅಥವಾ ನಿಮ್ಮ ಸಂಬಂಧಗಳಲ್ಲಿ, ಫ್ರೆಂಡ್ಸ್ ಅಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಲೊಕೇಶನ್, ಲೈವ್ ಲೊಕೇಶನ್ ಶೇರು, ಎಮರ್ಜೆನ್ಸಿ ನಂಬರ್ ಯಾವುದು ಅನ್ನೋದು ಹಾಕೋಬೇಕು. ಮೋರ್ ಓವರ್ ಇನ್ನೊಂದು ಈ ರೀತಿಯಾದಂತ ಒಂದನ್ನ ಇಟ್ಕೋಬೇಕು. ಇದನ್ನ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು, ಓಕೆ ಯಾಕಂದ್ರೆ ಅಪಘಾತ ಆದವಾಗ ತಕ್ಷಣಕ್ಕೆ ಯಾರು ಹೆಲ್ಮೆಟ್ ತೆಗೆಯಲ್ಲ. ತುಂಬಾ ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕಲ್ ಆಗಿದ್ರೆ ಮಾತ್ರನೇ ಹೆಲ್ಮೆಟ್ ಅನ್ನ ತೆಗೆಯುವಂತದ್ದು ಇರುತ್ತೆ. ಯಾಕಂದ್ರೆ ಎಷ್ಟೊಂದು ಕಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಹೆಲ್ಮೆಟ್ ಮೇಲೆಯಿಂದ ಚೆನ್ನಾಗಿರುತ್ತೆ, ಒಳಗಡೆಯಿಂದ ಚಿಪ್ಪಿಗೆ ಏಟ್ ಆಗಿರುತ್ತೆ. ಗೊತ್ತಿಲ್ಲದೆ ಬಂದು ಸಡನ್ ಆಗಿ ತೆಗೆದ್ರು ಅಂತಂದಾಗ ಓಪನ್ ಆಗ್ಬಿಡುತ್ತೆ. ಓಕೆ ಅವಾಗ ಏನಾಗುತ್ತೆ, ಆ ವ್ಯಕ್ತಿ ಸಾಯ್ಬಹುದು. ಈ ರೀತಿ ಎಲ್ಲ ತೊಂದರೆಗಳಿರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅಥವಾ ನಿಮ್ಮ ಬ್ಲಡ್ ಗ್ರೂಪ್ ಏನಿರುತ್ತೆ ಇದನ್ನೆಲ್ಲ ಒಂದ್ ಸ್ವಲ್ಪ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಸಾಹಸ ಮಾಡ್ತೀರಾ ಅಂತಂದಾಗ ಒಂದು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇಟ್ಕೊಂಡ್ರೆ ಸುರಕ್ಷಿತವಾಗಿರುತ್ತೆ. ಇದು ಸೇಫ್ಟಿ ಇಷ್ಟು ಮಾಡ್ಕೋಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.